ಮಾಡಬೇಕು ಅಂತಿದೆ. ಮಲಗಿದ್ರೆ ನಿದ್ದೆ ಬರಲ್ಲ. ಕಣ್ಣು ಮುಚ್ಚಬೇಕು ಅಂತಿದೆ. ಕಣ್ಣು ಮುಚ್ಚಿದ್ರೆ ನಿದ್ರೆ ಮಾಡಿದ ಸುಖ ಆನಂದ ಇಲ್ಲ. 2 ಗಂಟೆ ಕಾಲ ಪರಿಪೂರ್ಣ ಆಳವಾದ ನಿದ್ರೆ ಮಾಡಿದ್ರು ಕೂಡ ಸಾಕು ಮನುಷ್ಯನಿಗೆ. ಸಾಕು. 2 ಗಂಟೆ ಕಾಲ ಆಳವಾದ ಗಾಢವಾದ ನಿದ್ರೆ ಮಾಡಿದ್ರು ಕೂಡ ಮನುಷ್ಯನಿಗೆ ದೇಹ ಮನಸ್ಸು ಎರಡು ಲವಲವಿಕೆ ಬರುತ್ತೆ. ಏನದು ಅಂಥದ್ದು ನಿದ್ರೆನಲ್ಲಿ ಸಿಗತ್ತೆ? ಲವಲವಿಕೆಗೆ ಏನು ನಾನೇನು ಮಾಡ್ತೀನಿ ನಿದ್ರೆ ಮಾಡಿದಾಗ? ಪ್ರಶ್ನೆಗೆ ಉತ್ತರ ಇಲ್ಲ. ಸುಮಾರು ಜನ ಅನುಮಾನ ಕೇಳ್ತಾರೆ ನನ್ನ, ನಿದ್ರೆಯಲ್ಲಿ ಹಾಗೇನಿದೆ? ನಿದ್ರೆ ಅಂತ ಅನ್ನೋದು ಆಲೋಚನೆ ಇಲ್ಲದೆ ಇರೋ ಸ್ಥಿತಿ. ನಿಮಗೆ ನಿದ್ದೆ ಇಲ್ಲ. ಯಾಕೆ? ಒಳಗಡೆ ಆಲೋಚನೆ ಇದೆಯೋ ಇಲ್ವೋ, ಮನಸ್ಸು ನಿದ್ದೆ ಮಾಡಕ್ಕೆ ಹೋಗ್ತಾ ಇಲ್ಲ, ಅಲರ್ಟ್ ಆಗಿದೆ. ಮನಸ್ಸು ಅಲರ್ಟ್ ಆಗಿದ್ರೆ ನಿದ್ದೆ ಬರಲ್ಲ. ಆಲ್ಫಾ ಸ್ಥಿತಿಗೆ ಕಂಪಲ್ಸರಿ ಹೋಗಲೇಬೇಕು ನಿದ್ದೆಗೆ. ಆಲ್ಫಾ ಸ್ಥಿತಿ ಪಕ್ಕದಲ್ಲೇ ಥೀಟಾ ಸ್ಥಿತಿ ಇರೋದು. ಆಲ್ಫಾನ ಮುಟ್ಟಿದ್ರೆ ಮಾತ್ರ ಥೀಟಾ ಹೋಗಕ್ ಸಾಧ್ಯ. ಮೈಂಡ್ ಅಲರ್ಟ್ ಆಗಿದ್ರೆ ಹೇಗೆ ಹೋಗುತ್ತೆ? ಮೈಂಡ್ ಅಲರ್ಟ್ ಅಂದ್ರೆ ಕಾನ್ಶಿಯಸ್. ಎಲ್ಲ ಮರ್ತು ಬಿಟ್ಟಿದ್ದೀರಾ. ಕಾನ್ಶಿಯಸ್ ಅಂತಂದ್ರೆ ಎಡಭಾಗದ ಮಿದುಳು ಅಂದ್ರೆ ಪಂಚ ಇಂದ್ರಿಯಗಳು ಕೆಲಸ ಮಾಡುತ್ತೆ ಅಂತ. ಕಣ್ಣು ಮುಚ್ಚಿದ್ರು ಪಂಚ ಇಂದ್ರಿಯಗಳು ಹೊರಲೋಕದ ಜೊತೆಗಿದೆ, ಅದಕ್ಕೆ ನಿದ್ದೆ ಬರಲ್ಲ. ಆ ನಿದ್ದೆ ಬರಬೇಕು ಅಂತಂದ್ರೆ ಪ್ರಾಣಶಕ್ತಿ ವಿಪರೀತವಾಗಿ ಹೋಗಬೇಕು. ಹೇಗೆ ಹೋಗುತ್ತೆ? ಆಲ್ಫಾ ಸ್ಥಿತಿಗೆ ಹೋದಾಗ ನಿಮ್ಮ ನೆತ್ತಿ ಬ್ರಹ್ಮರಂಧ ಅಂತ ಕರಿತೀವಿ ಇದನ್ನ. ಮಕ್ಕಳಿಗೆ ಮುಟ್ಟು ನೋಡಿದ್ರೆ ಪಟಪಟ 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 ಹುಟ್ಟುತ್ತೆ. ತಂದೆ ತಾಯಿಯರು ಮುಟ್ಟಕ್ ಬಿಡಲ್ಲ. ಟುಳ್ಳು ಇದ್ದಾಗ ಕೈ ಪಟಕ್ಕ ತೊಳಗೊಟ್ಟೋಗುತ್ತೆ. ಟಿಶ್ಯೂ ಪೇಪರ್ ಇದ್ದಂಗಿರುತ್ತೆ. ಬುರುಡೆ ಸೇರಿರಲ್ಲ, ಓಪನ್ ಇರುತ್ತೆ. ಆ ಬುರುಡೆ ಸೇರದೆ ಇರೋ ಜಾಗಕ್ಕೆ ಬ್ರಹ್ಮರಂಧ ಅಂತ ಹೆಸರು. ಆಲೋಚನೆ ಇಲ್ಲದೆ ಇರೋ ಸ್ಥಿತಿನ ಯಾವಾಗ ಮುಟ್ಟುತ್ತೀರಾ? ಬ್ರಹ್ಮರಂಧದ ಮೂಲಕವಾಗಿ ಪ್ರಪಂಚ ಶಕ್ತಿ ಒಳಗೆ ನುಗ್ಗುತ್ತೆ. ಆ ಪ್ರಪಂಚ ಶಕ್ತಿ ಹೆಚ್ಚು ಪ್ರಮಾಣದಲ್ಲಿ ದೇಹಕ್ಕೆ ಹೋದಾಗ ಲವಲವಿಕೆ ಬರುತ್ತೆ. ಲವಲವಿಕೆಗೆ ಮೂಲವೇ ಪ್ರಪಂಚ ಶಕ್ತಿ. ಪ್ರಪಂಚ ಶಕ್ತಿ ಅಂತ ಅನ್ನೋದು ಕಾಸ್ಮಿಕ್ ಎನರ್ಜಿ. ಆ ಕಾಸ್ಮಿಕ್ ಎನರ್ಜಿ ಪ್ರತಿಯೊಬ್ಬರಿಗೂ ಬೇಕು. ಮಾನಸಿಕ ಒತ್ತಡ ಇರೋರಿಗೆ ಪ್ರಪಂಚ ಶಕ್ತಿ ಕಮ್ಮಿ ಆಗೋಗುತ್ತೆ. ಹೇಗೆ ಇದನ್ನ ಪಡೆಯೋದು? ಅದೇ ದೊಡ್ಡ ಪ್ರಶ್ನೆ.